ಕಮಿಷನರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಮಾಲಾರ್ಪಣೆ ಮುಗಿದ ನಂತರ ಹಾರೂಗೇರಿ ಪಟ್ಟಣದಲ್ಲಿ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿಭಟನೆ. ಹಾರೂಗೇರಿ ಪಟ್ಟಣ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ವಾಲ್ಮೀಕಿ ಸಮುದಾಯದವರಿಂದ ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಯವರಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೂಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ನಡೆಸಿದ ಎಲ್ಲ ದಲಿತ ಸಂಘರ್ಷ ಸಮಿತಿಯವರು ರಮೇಶ್ ಕತ್ತಿ ವಿರುದ್ಧ ಘೋಷಣೆ ಕೂಗ್ತಾ ಮರಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಮೇಶ್ ಕತ್ತಿ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಬೊಬ್ಬೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಹಾರೂಗೇರಿ ಸಿಪಿ ರತನ್ ಕುಮಾರ್ ಜಿರಗ್ಯಾಳ ಇವರಿಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಮೇಶ್ ಕತ್ತಿ ಅಂತಕ್ಕಂಥವರು ನಿನ್ನೆ ಮಾತನಾಡಿದ ಒಂದು ಅವಾಚ್ಯ ಶಬ್ದಕ್ಕೆ ನಾವೆಲ್ಲರೂ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಲುವಿಗೆ ಈ ಪ್ರತಿಭಟನೆ ಮುಂದಾಳತ್ವವನ್ನು ವಹಿಸಿಕೊಂಡಂತ ನಮ್ಮೂರಿನ ಹಿರಿಯರು, ವಾಲ್ಮೀಕಿ ಸಂಸ್ಥೆ ಚೇರ್ಮನ್ರು ಆದಂತ ಆತ್ಮೀಯರು ರಾಮಣ್ಣನ ಗಸ್ತಿಯವರೇ, ಗೋಕಾಕದಿಂದ ಆಗಮಿಸಿದ ಹಿರಿಯರು ಮುತ್ಸದ್ದಿಗಳಾದಂಥ ಸಾಯಣ್ಣವ್ರ ಸರ್ ಅವರೇ, ಮಲ್ಲಪ್ಪನ ಗಸ್ತಿಯವರೇ, ಬುರಾನ್ ಜಮಾದಾರ್ ಅವರೇ, ಅಪ್ಪಸಾಬನ ಸರ್ಕೇರ್ ಅವರೇ, ಹನುಮಂತ್ ಮನ್ಸೂರಿ ಅವರೇ ಹಾಗೂ ಇಲ್ಲಿ ಸೇರಿದ ಎಲ್ಲ ಹಳ್ಳಿಗಳಿಂದ ಆಗಮಿಸಿದ ಎಲ್ಲ ನನ್ನ ಕುಲ ಬಾಂಧವರೇ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಂತರು ಶರಣರು ಹೇಳ್ತಾರೆ, ಬಹಳ ತುಂಬಾ ಒಂದು ಅದ್ವೈತ ಮಾತನ್ನ ನಮ್ಮ ನಾಲಿಗೆ ನಮ್ಮ ಒಳಗಿನ ಅಂತರಂಗವನ್ನ ತಿಳಿಸುತ್ತಂತೆ. ನಮ್ಮ ನಾಲಿಗೆ ನಮ್ಮ ಅಂತರಂಗ ಯಾವ ರೀತಿ ಐತೆ ಅನ್ನೋದನ್ನ ಜನರಿಗೆ ಗೊತ್ತು ಮಾಡ್ತಂತ. ಬಂಧುಗಳೇ, ನೀವು ಬಸವಣ್ಣವರ ಅನುಯಾಯಿಗಳು ಅಂತ ಹೇಳ್ಕೊಂತೀರಿ, ಬಸವಣ್ಣವರ ಕುಲಬಾಂಧವರು ಅಂತ ಹೇಳ್ಕೊಂತೀರಿ, ನಿಮಗೆ ಸ್ವಲ್ಪ ನಾಚಿಕೆ ಆಗಬೇಕು. ಬಸವಣ್ಣವ್ರು ಹೇಳ್ತಾರೆ 12ನೇ ಶತಮಾನದಲ್ಲಿ ನಮ್ಮಪ್ಪ ಮಾದಾರ ಚೆನ್ನಯ್ಯ, ಬಪ್ಪ ಡೋಹರ ಕಕ್ಕಯ್ಯ, ಅಯ್ಯರಯ್ಯ ನಮ್ಮ ಕಿನ್ನರಿ ಜೋಗ ಎಂದು ಮಹಾನ್ ಮಾನವತಿ ಬಸವಣ್ಣ ಹೇಳ್ತಾರೆ. ಅಂತವ್ರ ಅನುಯಾಯಿಗಳಾದ ನೀವು ನಿಮ್ಮ ಹೊಲಸು ಮನಸ್ಸಿನಿಂದ ಒಂದು ಸಮುದಾಯವನ್ನು ನಿಂದನೆ ಮಾಡ್ತೀರಿ. ನಮ್ಮ ಭರತ ಭೂಮಿಗೆ ನಾವು ಮಾತೃಭೂಮಿ ಅಂತೀವಿ, ನಮ್ಮ ಭರತ ಭೂಮಿಗೆ ನಾವು ತಾಯಿ ಸ್ಥಾನ ಕೊಡ್ತೀವಿ. ಅಂತ ತಾಯಿಯನ್ನು ಬೈತೀರಿ ಅಂದ್ರೆ ನೀವು ಎಂಥ ನಾಲಾಯಕರಿರ್ಬೇಕು. ಅವನು ಈ ಬೇಡ ಕುಲವನ್ನ ಬೇಡ ಸುಳೆ ಮಕ್ಕಳು ಅಂತಂದಕ್ಕಾಗಿ ಅವನಿಗೆ ಆ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಾವು ಒತ್ತಾಯ ಮಾಡುದು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ಯಾರ್ಯಾರು ಬಂದಾರೆಲ್ಲ ಗೊತ್ತಾಗ್ಬೇಕು ಅವ್ರಿಗೆ. ನೀವು ಅಟ್ಟೆ ಬರೀ ನಿಮ್ಮ ಫೋಟೋ ನೋಡ್ಕೊಂಡು ನಿಮ್ಮದ ಮಾಡೋದು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕೊಡ್ಬಾರ್ದು ಗೊತ್ತಾಗತ್ತೆ. ಯಾಕಂದ್ರೆ ಅವ್ರ ಬುದ್ಧಿ ಅವ್ರು ತೋರ್ಸ್ಯಾರ. ಈ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಮತ್ತು ಮಹಿಳೆಯರಿಗೆ ಅವಮಾನ ಆಗೋ ರೀತಿಯಲ್ಲಿ ನಿಲ್ಸ್ಯಾರು. ದಲಿತರಿಗೆ ಆ ಸುಳಿ ಮಕ್ಕಳು ಈ ಸುಳಿ ಮಕ್ಕಳು ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಮುಂದುವರೆದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ನಾ ಬ್ಯಾಡ್ರ ಅಂದಿಲ್ಲ, ನಾ ಬ್ಯಾಡ್ರು ಸುಳಿ ಮಕ್ಕಳು ಅಂತೇಳಿ. ಇವ್ರ ಸಂಸ್ಕೃತಿ ಅಂತಂದ್ರೆ ಕಂಡವ್ರ ಹೆಣ್ಮಕ್ಳೆಲ್ಲ ಇವ್ರಿಗೆಲ್ಲ ಸುಳಿಯರ್ ಕಾಣ್ತಾರೋ, ಇವ್ರ ತಾಯಿ ಇವ್ರ ಮನೆಯ ಹೆಣ್ಮಕ್ಳು ಇವ್ರಿಗೆ ಅಷ್ಟೇ ಏನೋ ಒಳ್ಳೆಯವರ, ಎಲ್ಲರೆಲ್ಲ ಸುಳಿಯರ ಅನ್ನೋ ಪ್ರಶ್ನೆ ಐತಿ. ಜೊತೆಗೆ ಇಂಥ ಹೀನ ಮನಸ್ಥಿತಿಯ ರಮೇಶ್ ಕತ್ತಿ ಅವ್ರ ಮೇಲೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸುಮೋಟೋ ಕೇಸ್ ಹಾಕಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಮತ್ತು ಮಹಿಳೆಯರನ್ನ ನಿಲ್ಲಿಸಿಗಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾಕಂದರೆ ಪದೇ ಪದೇ ಕರ್ನಾಟಕದಾಗ ಎಲ್ಲ ಕಡೆಯೂ ದಲಿತರಿಗೆ ಅವಮಾನ ಆಗೋ ರೀತಿಯಲ್ಲಿ ಈ ರಾಜಕಾರಣಿಗಳು ಮಾತಾಡೋ ಸಂದರ್ಭಗಳು ಭಾಳ ಅದಾವು. ಇಂಥವ್ರಿಗೆ ಒಬ್ರಿಗೆ ಬುದ್ಧಿ ಕಲಿಸ್ತಂದ್ರೆ ಮುಂದಿನ ದಿನಮಾನದಾಗ ದಲಿತರಿಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ತಾರೆ.